ಡಿ ನ್ಯೂಸ್ ಕನ್ನಡಕ್ಕೆ ಆತ್ಮೀಯ ಸ್ವಾಗತ. ಇಂಡಿ ತಾಲೂಕಿನ ಹಂಜಗಿ ಗ್ರಾಮದ ಸರ್ವೆ ನಂಬರ್ 531/1 ಕ್ಷೇತ್ರ 3 ಎಕರೆ 20 ಗುಂಟೆ ಸರ್ಕಾರಿ ಕೃಷಿ ಜಮೀನನ್ನು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಇಂಡಿ ಹಾಗೂ ಕಾರ್ಯದರ್ಶಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಹಂಜಗಿ ಇವರು ಕೋಟಿ ದಾಖಲೆಗಳನ್ನು ಸೃಷ್ಟಿಸಿ 3 ವ್ಯಕ್ತಿಗಳಿಗೆ ಪರಭಾರೆ ಮಾಡಿರುವ ಅಧಿಕಾರಿಗಳ ಮೇಲೆ ಕಾನೂನಿನ ಅನ್ವಯ ಕ್ರಮ ಜರುಗಿಸಿ ತಪ್ಪಿತಸ್ಥರನ್ನು ಸರ್ಕಾರಿ ಕೆಲಸದಿಂದ ವಜಾಗೊಳಿಸುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಾನಂದ ಎಡಹಳ್ಳಿ ಮಾತನಾಡಿ, ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಮಗೆ ನ್ಯಾಯ ಸಿಗುವವರೆಗೆ ನಾವು ಈ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಿಲ್ಲಿಸುವುದಿಲ್ಲ. ಇದೇ ರೀತಿ ಏನಾದರೂ ಮುಂದುವರೆದ್ರೆ ಕೆಆರ್ಎಸ್ ಪಕ್ಷ ಸುಮ್ಮನೆ ಕೂಡುವುದಿಲ್ಲ. ನಾವು ಹೋರಾಡ್ತಾ ಇರೋದು ನಮ್ಮ ಮನೆ ಕೆಲಸಕ್ಕಲ್ಲ, ನಮ್ಮ ಸರ್ಕಾರಿ ಕೃಷಿ ಜಮೀನು 3 ವ್ಯಕ್ತಿಗಳಿಗೆ ಪರಭಾರೆ ಮಾಡಿದ ಮರಳಿ ರಾಜ್ಯಪಾಲರಿಗೆ ಒಪ್ಪಿಸಿ ಕೋಟಿ ದಾಖಲೆ ಸೃಷ್ಟಿಸಿ ಮಾಡಿದ ಅಧಿಕಾರಿಗಳೇ ಎಫ್ಐಆರ್ ದಾಖಲಿಸಿ ಅಂತ ಭ್ರಷ್ಟ ಅಧಿಕಾರಿಗಳಿಗೆ ವಜಾಗೊಳಿಸಬೇಕು ಮಾತನಾಡಿ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ವಿಜಯಕುಮಾರ್ ಯುಬಿ, ಜಿಲ್ಲಾಧ್ಯಕ್ಷ ಅಶೋಕ್ ಜಾಧವ್, ತಾಲೂಕಾಧ್ಯಕ್ಷ ಗಣಪತಿ ರಾಠೋಡ್, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಚಡಚಣ, ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಬಿರಾದಾರ್, ಅಜಿತ್ ಬಾವಿಕಟ್ಟಿ, ಚಂದ್ರಕಾಂತ್ ನಗರೆ, ಅಣ್ಣಾ ಪೂಜಾರಿ, ಉಮೇಶ್ ತಳವಾರ, ನಬೀರು ಸೆಲ್ ಜಮಾದಾರ, ಭೀಮಾಶಂಕರ ಕಾಂಬಳೆ, ಸುರೇಶ್ ನಿಂಬೋಣಿ, ಶ್ರೀಶೈಲ್ ಮಠ್, ಕಾಂತಪ್ಪ ದುರ್ಗಪ್ಪ ಬೂದಿಹಾಳ ಮತ್ತಿತರರಿದ್ದರು. ವರದಿ ದೇಸು ಚೌಹಾಣ, ಡಿ ನ್ಯೂಸ್ ಕನ್ನಡ. ಪಕ್ಷಕ್ಕೆ ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ, ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ. ಕಲ್ಪನೆ ಬ್ರಿಟಿಷರು ಬಿಟ್ಟೋದ್ರು. ಬ್ರಿಟಿಷರ ಜಾಗಕ್ಕೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು, ಪಕ್ಷದ ನಾಯಕರುಗಳು ಬಂದು ಕುಂತ್ಕೊಂಡ್ರು. ಬ್ರಿಟಿಷರು ಮಾಡೋ ಕೆಲಸವನ್ನೇ ಇವರು ಹರಾಮ್ ಕೋರ್ ಕೆಲಸವನ್ನ ಏನು ನಾಯಕರ ಮೂಲಕ ಮಾಡ್ತಿದ್ದಾರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲವನ್ನ ತಡೆಗಟ್ಟಬೇಕಂತ ಹೇಳಿ ಕರ್ನಾಟಕದಲ್ಲಿ ಕರ್ನಾಟಕ ಭೂ ಸುಧಾರಣಾ ಆಕ್ಟ್, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್ 1961 ಕ್ಲಾಸ್ 10 ಅಡಿಯಲ್ಲಿ ಒಂದಷ್ಟು ವಿಚಾರಗಳು ಬರ್ತವೆ. ಕರ್ನಾಟಕ ಮೊದಲು ಕರ್ನಾಟಕ ಅಂತಂದು ಹೆಸರು ತೆಗೆದುಕೊಳ್ಳುತ್ತಾ ಮುಂಚಿತವಾಗಿನೇ ಇದಕ್ಕೆ ಮೈಸೂರು ರಾಜ್ಯ ಅಂತ ಹೇಳಿ ಕರಿತಿದ್ರು. ಮೈಸೂರು ಭೂ ಸುಧಾರಣಾ ಕಾಯ್ದೆ ತಳಿ ಒಂದು ಆಕ್ಟ್ ಇತ್ತು ಮುಂಚೆ, ಒಂದ್ ಕಡೆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ, ಇನ್ನೊಂದು ಕಡೆ ದಕ್ಷಿಣ ಕರ್ನಾಟಕ ಭೂ ಸುಧಾರಣಾ ಆಕ್ಟ್ ಅಂತಂದು ಬಂದಿತ್ತು, ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭೂ ಸುಧಾರಣಾ ಆಕ್ಟ್ ಅಂತ ಹೇಳಿ. ಹೀಗೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಬೇರೆ ಬೇರೆ ಭೂ ಸುಧಾರಣಾ ಕಾಯ್ದೆಗಳು ಜಾರಿಯಲ್ಲಿದ್ದು ಕರ್ನಾಟಕದಲ್ಲಿ. ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು, ನಮ್ಮ ಅಜ್ಜ ಯಾವನೋ ಊರಿನ ದಣಿ ಸಾಹುಕಾರ, ದೊಡ್ಡ ದೊಡ್ಡ ಉಳಿಮೆದಾರ ಜಮೀನ್ದಾರರಿಗೆ 4,000 5,000 ಎಕರೆ ಭೂಮಿ ಆಗಿನ ಕಾಲದಲ್ಲಿ. ಅವನಿಗೆ ವರ್ಷದಲ್ಲಿ ಇಂತಿಷ್ಟು ಹಣವನ್ನ ಕೊಟ್ಟು, ಗೇಣಿ ರೂಪದಲ್ಲಿ ಹಣವನ್ನ ಕೊಟ್ಟು ಗೇಣಿದಾರರು ಏನಪ್ಪಾ ಅಂದ್ರ ಉಳಿಮೆಯನ್ನ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಅದಕ್ಕೆ 1952 ಮೈಸೂರು ಏನಪ್ಪಾ ಅಂದ್ರ ಮೈಸೂರು ಟೆನೆನ್ಸಿ ಆಕ್ಟ್ ಅಂತಂದು ಬರ್ತೈತಿ. ಒಂದ್ 5 ನಿಮಿಷ ನಾವು ಹೇಳುದನ್ನ ನಿಮ್ ತಲೆಗೆ ಹತ್ತುದಿಲ್ಲ. ಯಾಕೆ ಹತ್ತುದಿಲ್ಲ ಅಂದ್ರ ನಾನು ಅಡ್ವೊಕೇಟ್ ಆಗಿ ಲಾಯರ್ ಹೇಳೋದ್ರಿಂದ ಅದು ವಿಷಯಗಳೇನು ಅಷ್ಟು ಸುಲಭವಾಗಿ ತಲೆಯಾಗಿ ಹೋಗುದಿಲ್ಲ. ಸುಮ್ಮ ನ್ಯಾಚುರಲ್ ಆಗಿ ಗೊತ್ತಿರತ್ತ ಒಂದೆರಡು ವಿಷಯಗಳನ್ನ ಹೇಳ್ತೀನಿ ಅಷ್ಟೇ. ಸರ್ಕಾರಿ ಅಧಿಕಾರಿನೇ ಅವನಿಗೆ ಸಂಬಳ ಐತಿ. ಎಷ್ಟು ಸಂಬಳ ಐತಿ? ನನ್ನ ತಾಯಿನೂ 200 ರೂಪಾಯಿ ಮಂದಿ ಒಳಗೆ ದುಡಕ್ ಹೋಗ್ತಾಳ, ನನ್ನವ್ವ ದುಡಕ್ ಹೋಗ್ತಾಳೆ ಮಂದಿ ಒಳಗ. ನನಗೆ ಹೆಮ್ಮೆ ಅದ. ಯಾಕಂದ್ರ ಶರಣರ ನಾಡಿನಲ್ಲಿ ಹುಟ್ಟಿದ್ರೆ ಜೋರಿಗೆ ಹಾಕೊಂಡು ಮನೆ ತಿರುಗಾಡಿ ಏನೋ ಜೋಳ ಎತ್ತೀನಿ, ನಾನು ಡಬ್ಬಿ ಹಿಡ್ಕೊಂಡು ನಿಮ್ಗೆ 5-10 ಏನಪ್ಪಾ ಅಂದ್ರೆ ದೇಣಿಗೆ ರೂಪದಲ್ಲಿ ಇಸ್ಕೊಂಡು ಹೋರಾಟವನ್ನ ಮಾಡುವಂತ ಮನೋಭಾವ ಇರುವಂತ ನಾನು, ನನ್ನ ತಾಯಿ 7 ರೂಪಾಯಿ ಮಂತೊಬ್ಬರು ಒಳಗೆ ಮನೆ ಹೋಗ್ತಾ, ನಿಮ್ಮ ತಾಯಿನ ಹೋಗ್ಬೋದು, ನಿಮ್ಮ ಅಪ್ಪನ ದುಡಿಬೋದು ಹೊಲದಲ್ಲಿ. ಸರ್ಕಾರಿ ಅಧಿಕಾರಿಗೆ 50, 60, 70 ಸಾವಿರ ಸಂಬಳ ಇದ್ದರು ಶಗಲಿ ತಿನ್ನದು ಬಿಡುದಿಲ್ಲ ಮಾನಗೇಡಿಗಳು. ಸರ್ಕಾರದ ಆಸ್ತಿಯನ್ನ, ಸರ್ಕಾರದ ಭೂಮಿಯನ್ನ ಮಾರ್ಕೊಂಡು ತಿಂತಿರಲ್ಲ ಮಾನಗೇಡಿಗಳ. 50-60 ಸಾವಿರ ಸಂಬಳ ಐತಿ. ನಿಮ್ಮ ಮಕ್ಕಳು ನೀವು ಮಾಡಿದಂತ
ಹೇಸಿಗೆ ಕೆಲಸವನ್ನ ನೋಡಿ ಮುಂದೊಂದು ದಿನ ನಿಮ್ಗೆ ಕ್ಯಾಕರಿಸಿ ತಪ್ಪ ನೀನ್ ಹಿಂಗ್ ಮಾಡಿದ್ಯಾ ನಿನ್ನ ಮುಖಕ್ಕೆ ಉಗುಳುವಂತ ಕಾಲ ಬರ್ತೈತಿ, ನಿನ್ನ ಮಕ್ಕಳೇ ಉಗುಳ್ತಾರೆ ನಿನ್ನ. ಯಾರು ಮಾಡಿಲ್ರಿ ಪುಣ್ಯಾತ್ಮರ. ಈ ಒಂದು ಭೂಮಿ ಇದೊಂದು ಉದಾಹರಣೆ ಅಷ್ಟೇ, ಇಂಥ ಬಹಳ ಇದ್ರಿ. ನಿಮ್ಮ ಊರಿನಲ್ಲೇ ರುದ್ರಭೂಮಿ ಇರ್ತೈತಿ, ಸಮಾಜಕ್ಕೋಸ್ಕರ ಒಂದಿಷ್ಟು ಭೂಮಿಯನ್ನು ಬಿಟ್ಟಿರ್ತೈತಿ. ಮಹಿಂದ ಇತ್ತು 63-70ರಲ್ಲಿ ಮಾವಿನ ತೋಪು ಅಂತೇಳಿ ಒಂದಿಷ್ಟು ಭೂಮಿಯನ್ನ ಬಿಟ್ಟಿದ್ರು. ನಿಮ್ಗೆ ಗೊತ್ತಿದೆ ಇಲ್ಲ ನನ್ಗೆ ಗೊತ್ತಿಲ್ಲ. ಆಪರೇಷನ್ ಆಗಿದ್ರೆ ಒಂದ್ ಸ್ವಲ್ಪ ಮುಟ್ಟಬೇಡ್ರಪ್ಪ. ಏನು ಭ್ರಷ್ಟಾಚಾರಿಗಳು ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ರೆ ಏನಾಗ್ತದೆ? ಅದೇ ಆಗೋದು ಸುಡುಗಾಡ್. ದಯವಿಟ್ಟು ಯುವಕರು ಜಾಗೃತ ಆಗ್ಬೇಕು. ನೀವು ನಿಮ್ಮ ಮನೆಯಲ್ಲಿ ಅಕ್ಕಂಗರಿಗೆ ಹೇಳ್ಬೇಕು, ಊರಾಗಿದ್ದ ಹಿರಿಯರಿಗೆ ಹೇಳ್ಬೇಕು, ಏ ತಮ್ಮ ನಿಮ್ಮ ಊರಿನಲ್ಲಿ ನೋಡ್ರಿ, ಹೋಗಿ ಊರಿಗೆ ಹೋಗ್ರಿ, ರಿಜಿಸ್ಟರ್ ನಂಬರ್ 9 ಗಿರಿ, ರಿಜಿಸ್ಟರ್ ನಂಬರ್ 9 ಕೊಡುತ್ತೆ. ಪಂಚಾಯತಿಗೆ ಹೋಗಿ ಪಿಡಿಒ ಹೋಗಿ ಕೇಳ್ರಿ, ಏನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಇದೆಯಲ್ಲಪ್ಪ ತಮ್ಮ 9 ನಂಬರ್ ರಿಜಿಸ್ಟರ್ ಇಡು, ನಾನು ಮುಂದೆ ನಡ್ತಿರ್ಬೇಕು. ಹೇಳು ಸರ್ಕಾರ, ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗ ಯಾವ್ಯಾವ ಇದಾವೆ ನೀನ್ ತೋರಿಸ್ಕೊಡು ಇವತ್ತು ಹೇಳ್ಬೇಕು. ನಿಮ್ಮ ಊರಿನಲ್ಲಿ ನಿಮಗೋಸ್ಕರವಾಗಿ ಸರ್ಕಾರವೇ 10ರಿಂದ 15ರಿಂದ 20-25 ಎಕರೆ ಜಮೀನನ್ನು ಇಟ್ಟಿರ್ತೈತಿ ಸರ್ಕಾರ. ಅದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಊರಿನಲ್ಲಿ ಗೌಡ್ರು, ಸಾವುಕಾರು, ದಣಿಗಳು, ಪುಡಾರಿಗಳು, ಮಸ್ತ್ ಮಾತಾಡೋರು, ಕಾರ್ಗಡ ಇಡೀ ವಿಜಯಪುರ ಜಿಲ್ಲೆಯಲ್ಲಿನೇ ಭೂಮಾಫಿಯಾ ಅನ್ನೋದು ಬಹಳಷ್ಟು ಏನಪ್ಪಾ ಅಂದ್ರೆ ಅನಾಹುತವಾಗಿದೆ. ಯಾಕೆ ವಿಚಾರವನ್ನು ನಾವು ಹೇಳ್ತಿದ್ರೆ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಚಗಿ ಗ್ರಾಮದಲ್ಲಿರುವಂಥ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಇವತ್ತು KRS ಪಕ್ಷ ಹೋರಾಟವನ್ನ ಮಾಡ್ತಾ ಇದೆ. ಏನು ಹಂಚಗಿ ಗ್ರಾಮದಲ್ಲಿ ಸರ್ವೆ ನಂಬರ್ ಸರ್ವೆ ನಂಬರ್ 531/1 3 ಎಕರೆ 20 ಗುಂಟೆ ಸರ್ಕಾರಿ ಭೂಮಿ. ಅದು ಆ ಸರ್ಕಾರಿ ಭೂಮಿಯನ್ನು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಏನು ಸರ್ಕಾರಿ ಅಧಿಕಾರಿಗಳೇ ಕೂತ್ಕೊಂಡು ಅದನ್ನು ಮತ್ತೆ ಬೇರೆ 3 ಜನಕ್ಕೆ ಏನಪ್ಪ ಅಂದ್ರೆ ಅವ್ರ ಹೆಸರಿಗೆ ಏನಪ್ಪ ಮಾರಾಟವನ್ನು ಮಾಡ್ತಾರೆ. ಅದು ಲಂಚವನ್ನು ತೆಗೆದುಕೊಂಡು ಇದು ನಮ್ಮ ಗಮನಕ್ಕೆ ಬಂದಂಥ ದಾಖಲೆ ಸಮೇತವಾಗಿ ನಾವು ಸರ್ಕಾರಿ ಅಧಿಕಾರಿಗಳಿಗೆ ಹೋಗಿ ಪ್ರಶ್ನೆ ಮಾಡಿದಾಗ ಆ ಸರ್ಕಾರಿ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ಈ ಸಬ್ ರಿಜಿಸ್ಟರ್ ಆಫೀಸಿನ ಅಧಿಕಾರಿ ಹೇಳ್ತಾರೆ, ಮಾನಗೇಡಿ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ಇದು ಏನಪ್ಪಾ ಅಂದರೆ ಯಾರು ಏನು ಸರ್ಕಾರ ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಆ ಆಸ್ತಿನ ವಾಪಸ್ ನಾವು ಸರ್ಕಾರಕ್ಕೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಸರಿ, ಸರ್ಕಾರಿ ಏನು ದಾಖಲೆ ಏನಪ್ಪ ಅಂದ್ರೆ ಸರ್ಕಾರಿ ಭೂಮಿಯನ್ನು ನೀವು ಹೊಳ್ಳಿ ಸರ್ಕಾರಕ್ಕೆ ಕೊಡಿಸಿದ್ರಿ, ಆದರೆ ತಪ್ಪು ಮಾಡಿದಂಥ ಅಧಿಕಾರಿ ಮೇಲೆ FIR ಆಗ್ತಾ ಇಲ್ಲ. ಅಂದರೆ ಮತ್ತೆ ಆತ ಏನಾದರೂ ತಪ್ಪುಗಳನ್ನು ಮಾಡಿದಾಗ ಆತನ ಇದೆ ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಡಿಸೋ ಕೆಲಸವನ್ನು ಮಾಡ್ತಿದ್ರಿ. ಯಾವನೋ ಕಳ್ತನ ಮಾಡಿದ್ರೆ ಕಳ್ತನ ಮಾಡಿದಂತಂದ್ರೆ ಆತ ಏನಾದರೂ ಬ್ಯಾಂಕ್ ಲೂಟಿ ಮಾಡಿ ಹೋದರೆ ಆ ಬ್ಯಾಂಕರು ಅವ್ರು ದುಡ್ಡು ವಾಪಸ್ ತೊಗೊತಾರೆ, ಅದ್ರ ಮೇಲೆ ಏನೂ ಕ್ರಮ ತಗೊಳ್ತೀನಿ ಅಂತ ಅರ್ಥ ಅದು. ಹಾಗಾಗಿ ನಾವು KRS ಪಕ್ಷ ಆಗ್ರಹವನ್ನು ಯಾಕೆ ಮಾಡ್ತಿದ್ದೀವಿ ಅಂದರೆ, ಇದೊಂದು ಶಾಂಪಲ್, ಇದು ಹಂಚಗಿ ಗ್ರಾಮದಲ್ಲಿ ಒಂದು ಶಾಂಪಲ್. ಇದು ಪ್ರತಿ ಒಂದು ಹಳ್ಳಿಯಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಯಲ್ಲಿ ಯಥಾವತ್ತವಾಗಿ ಭೂಮಾಫಿಯಾ ನಡೆದಿದೆ. ಇದು ಇಲ್ಲಿಗೆ 10-15 ವರ್ಷಗಳಿಂದವಾಗಿ ನೀವು ವಿಚಾರ ಮಾಡೋದು. ಅಪ್ಪುಪಟ್ಟಣ ಶೆಟ್ಟಿ ಅಂತಕ್ಕಂಥವ್ರು ಏನಪ್ಪ ಮಾಜಿ ಅವರು MLA ಇದ್ರು, ಅವರು ಸತಕ್ಕೆ ಇದನ್ನು ಧ್ವನಿಯನ್ನು ಎತ್ತಿದ್ರು. ಅಂದರೆ ಈಗ ಎಷ್ಟು ದೊಡ್ಡ ಮಟ್ಟಿಗೆ ಏನಪ್ಪ ಅಂದ್ರೆ ಈ ಭೂ ಹಗರಣಗಳು ನಡೆದಿವೆ ಅನ್ನೋದನ್ನು ವಿಚಾರ ಮಾಡ್ತಾರೆ. ದೊಡ್ಡ ಮಟ್ಟಿಗೆ ಇದಕ್ಕೆ ಕುರಿತು ವಿಜಯವಾಣಿ ಪತ್ರಿಕೆಯವರು ಏನು ಸೀರಿಯಲ್ ವರದಿಗಳನ್ನು ಬರೆದಿದ್ದಾರೆ. ವಿಜಯವಾಣಿ ಪತ್ರಿಕೆಯವರು ಸೀರಿಯಲ್ ವರದಿಯನ್ನು ಬರೆದು ಏನು ಹೇಳ್ತಿದ್ರು ಅಂದರೆ, ಸಾಕಷ್ಟು ಭೂಮಾಫಿಯಾ ನಡೆದರೂ ಸತಕ್ಕೆ ಜಿಲ್ಲಾಡಳಿತ ಯಾವುದೇ ಕ್ರಮವನ್ನು ಕೈಗೊಳ್ತಿಲ್ಲ, ತಾಲೂಕು ಆಡಳಿತ ಏನಪ್ಪ ಕ್ರಮವನ್ನು ಕೈಗೊಳ್ತಿಲ್ಲ. ಹೀಗಾಗಿ ಸರ್ಕಾರದ ಭೂಮಿಯನ್ನು ಈ ಸರ್ಕಾರಿ ಅಧಿಕಾರಿಗಳೇ ಮಾರಾಟವನ್ನು ಮಾಡ್ತಿರೋದು ಏನೋ ಬೇಲಿ ಎದ್ದು ಹೊಲ ಮೈದಂಗ ಆಗಿಬಿಟ್ಟಿದೆ ಪರಿಸ್ಥಿತಿ. ಯಾರಿಗೆ ಹೇಳಬೇಕು ಅಂತ ಅನ್ನುವಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಗಮನಕ್ಕೆ ತೆಗೆದುಕೊಂಡು ಏನು ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಈತನಿಗೆ ಒಬ್ಬನಿಗೆ ಶಿಕ್ಷೆ ಆದರೆ ಇಡೀ ತಾಲೂಕಿನಲ್ಲಿರ್ತಕ್ಕಂಥ, ಜಿಲ್ಲೆಯಲ್ಲಿರ್ತಕ್ಕಂಥ ಯಾವ ಭೂಮಾಫಿಯನ್ನು ಮಾಡ್ತಕ್ಕಂಥ ಎಲ್ಲ ಕಳ್ಳ ಅಧಿಕಾರಿಗಳಿಗೆ ಇದು ಏನು ಕಾನೂನಿನ ಚಡಿಯಟ್ಟನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಇವರು ಕಳ್ಳರು, ಕದಿಮರು ಏನು ನಮ್ಮ ಸರ್ಕಾರ, ನಮ್ಮ ಭೂಮಿ ಜೊತೆಯಲ್ಲಿ ಸರ್ಕಾರ ಭೂಮಿನೂ ಸಟಕ್ಕೆ ಶಿಕ್ಷಕರಿಗೆ ಮಾರಾಟವನ್ನು ಮಾಡ್ತಾ ಹೋಗ್ತಿದೆ. ನಾಳೆ ಇದೇ ಏನಪ್ಪ ಅಂದ್ರೆ ಏನು ನಾವು ಪ್ರತಿಯೊಂದು ಹಳ್ಳಿಗೆ ಒಂದೊಂದು ಆಸ್ಪತ್ರೆಗಳು ಮಾಡಬೇಕಾಗಿತ್ತು, ಪೊಲೀಸ್ ಠಾಣೆಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತಂದರೆ, ಅಥವಾ ನಮ್ಮ ಮಕ್ಕಳಿಗೆ ಕ್ರೀಡಾಂಗಣಗಳನ್ನು ಮಾಡಬೇಕಾಗಿದ್ರೆ, ಶಾಲೆಗಳೇ ಕಟ್ಟಬೇಕಾದ್ರೆ ಮತ್ತೆ ಸರ್ಕಾರ ಭೂಮಿಯನ್ನು ಕೊಂಡ್ಕೊಳ್ಳೋ ಪರಿಸ್ಥಿತಿ ತಪ್ಪಿದೆ. ಇದ್ದ ಸರ್ಕಾರ ಭೂಮಿಯನ್ನು ಇವರು ಕಳ್ತನ ಮಾಡಿ ಮತ್ತೆ ಬೇರೆಯವರಿಗೆ ಮಾರಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಥರ ಎಲ್ಲ ಮಾಡ್ತಿದ್ದಾರೆ. ಇದು ನಿಲ್ಲಿಸಬೇಕು, ನಾವು ಇದನ್ನು ಖಂಡಿಸಬೇಕು. ಈ ಏನು ಹಂಚಗಿ ಗ್ರಾಮದಲ್ಲಿ ನಡೆದಂಥದ್ದು ಏನಪ್ಪ ಅಂದ್ರೆ 531/1 ಸರ್ವೆ ನಂಬರ್ನ ಈ ಪ್ರಕರಣವನ್ನು ತನಿಖೆಯನ್ನು ಮಾಡಬೇಕು. ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಏನು ಕಾನೂನಿನಲ್ಲಿ ಶಿಕ್ಷೆ ಆಗಬೇಕು, FIR ಆಗಬೇಕು, ಆತನಿಗೆ ಜೈಲಿಗೆ ಕಳಿಸಬೇಕು. ಅಂದಾಗ ಮಾತ್ರ ಇದಕ್ಕೊಂದು ಪರಿಹಾರ ಸಿಗಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಮಾಧ್ಯಮ ಮಿತ್ರರ ಮೂಲಕ ನಾನು ಏನು ಈ ಧರಣಿ ಸತ್ಯಾಗ್ರಹ ಏನು ಹಮ್ಮಿಕೊಂಡಿದ್ದೀವಿ. ಎಲ್ಲಿವರೆಗೂ ಅವರು FIR ಮಾಡೋದಿಲ್ಲ, ನಾವು ಅಲ್ಲಿವರೆಗೆ ಈ ಧರಣಿಯನ್ನು ಮುಂದುವರಿಸ್ತೀವಿ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ನಾನು ತಿಳಿಸ್ತೀನಿ. ಇದಕ್ಕೆ ಮಾಧ್ಯಮದವರೆಲ್ಲರೂ ದಯವಿಟ್ಟು ಸಹಕಾರವನ್ನು ನೀಡಬೇಕು. ನೀಡಿ ಇದೊಂದು ಅವ್ಯಾವತವಾದಂಥ ಭೂಮಾಫಿಯಾವನ್ನು ತಡೆಗಟ್ಟಲಿಕ್ಕೆ ತಾವೆಲ್ಲರೂ ಏನು ದಯವಿಟ್ಟು ಸಹಕಾರವನ್ನು ನೀಡ್ರಿ. ಈ ಮೂಲಕ ಇಂಡಿ ತಾಲೂಕಿನಲ್ಲಿ
ಭೂಮಾಫಿಯಾದ ಪ್ರಮಾಣವನ್ನು ಭೂಮಾಫಿಯ ನಡೆದಿದೆ, ಇದನ್ನು ಕಡಿಮೆಗೊಳಿಸಲಿಕ್ಕೆ ತಮ್ಮದು ಒಂದು ಹೆಜ್ಜೆ ಇರಲಿ ಅಂತಂದು ಆಮೇಲೆ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ.